ಕೇಳಿ ಪ್ರಿಯರೇ, ದೇವರ ಸನ್ನಿಧಿಗೆ ಬರುವಾಗ ನಾವು ಏನ್ ಮಾಡಬೇಕು? ಆರಾಧಿಸಬೇಕು. ಎರಡನೇದಾಗಿ ಆಲಿಸಬೇಕು. ಹಾಗೆ ಆಲಿಸಬೇಕಾದರೆ ಆತನ ನೆಟ್ವರ್ಕ್ ನಲ್ಲಿ ನಾವು ಇರಬೇಕು. ಔಟ್ ಆಫ್ ಕವರೇಜ್ ಏರಿಯಾಗೆ ನೀವು ಹೋಗೋದಾದ್ರೆ ಆತನ ಸ್ವರ ನಿಮಗೆ ಕೇಳಿಸುವುದಿಲ್ಲ. ಆಲಿಸಬೇಕು. ಮೂರನೇದು ಆಚರಿಸಬೇಕು. ಆಲಿಸಿದ್ರೆ ಸಾಲೋದಿಲ್ಲ, ಏನ್ ಮಾಡಬೇಕು? ಆಚರಿಸಬೇಕು. ನೋಡೋಣ ಬನ್ನಿ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 7ನೇ ವಚನ. ನೀನಾದರೂ ಸ್ಥಿರಚಿತ್ತನಾಗಿದ್ದು, ಜಾಗರೂಕನಾಗಿದ್ದು, ಧೈರ್ಯದಿಂದಿದ್ದು, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು, ಏನಂತಿದೆ ಬೈಬಲ್ ಅಲ್ಲಿ? ಕೈಕೊಂಡು ನಡೆಯಬೇಕು. ಕೇಳಿದ್ರೆ ಸಾಲೋದಿಲ್ಲ. ನೀವು ಕೇಳಿರುವುದನ್ನು ಏನ್ ಮಾಡಬೇಕು? ಆಚರಿಸಬೇಕು. ಹಾಸ್ಪಿಟಲ್ಗೆ ಹೋಗ್ತೀರಿ ಅನ್ಕೊಳ್ಳಿ, ಡಾಕ್ಟರ್ ಕೂತ್ಕೊಂಡಿದ್ದೀರಿ ಅನ್ಕೊಳ್ಳಿ, ಆ ಡಾಕ್ಟರ್ ಪರೀಕ್ಷಿಸಿದ್ದಾರೆ ಅನ್ಕೊಳ್ಳಿ, ಔಷಧಿ ಬರೆಯುತ್ತಾರೆ. ಬೆಳಗ್ಗೆ 3 ಟ್ಯಾಬ್ಲೆಟ್ ಹಾಕೊಳ್ಳಿ, ರಾತ್ರಿ 3 ಟ್ಯಾಬ್ಲೆಟ್ ಹಾಕೊಳ್ಳಿ, ಖಚಿತವಾಗಿ ಹೀಗೆ 15 ದಿನ ಟ್ಯಾಬ್ಲೆಟ್ ನುಂಗಬೇಕು ಎಂದು ಹೇಳ್ತಾರೆ. ನೀವು ಕೇಳಿದೀರೋ ಇಲ್ಲವೋ? ಕೇಳಿರ್ತೀರಿ. ಈ 15 ದಿನಗಳ ನಂತರ ನಿಮ್ಮ ರೋಗ ಬಹಳ ಜಾಸ್ತಿ ಆಗಿರುತ್ತೆ. ಮತ್ತೆ ಡಾಕ್ಟ್ರೇ ಡಾಕ್ಟ್ರೇ ಅಂದ್ ಕೂಗ್ತಾ ಬಂದ್ರೆ ಏನಾಗಿದೆ? ಏನಂತ ಹೇಳಬೇಕು ಡಾಕ್ಟ್ರೇ? ಕೈಕಾಲು ನಡುಗುತ್ತಾ ಇವೆ, ಬಹಳ ವೀಕ್ ಆಗಿದ್ದೇನೆ. ನಾನು ಔಷಧಿ ಬರೆದು ಕೊಟ್ಟಿದ್ದೇನಲ್ಲವೇ? ಹೌದು, ಬರೆದು ಕೊಟ್ಟಿದ್ದೀರಿ. ಮತ್ತೆ ನೀವು ಕೊಂಡ್ಕೊಂಡಿದ್ದೀರಾ? ಕೊಂಡ್ಕೊಂಡಿದ್ದೇನೆ ಡಾಕ್ಟ್ರೇ. ಮತ್ತೆ ಬೆಳಗ್ಗೆ 3 ರಾತ್ರಿ 3 ಟ್ಯಾಬ್ಲೆಟ್ ನುಂಗ್ಬೇಕಂತ ಹೇಳಿದ್ದೇನಲ್ಲವೇ? ಹೌದು ಹೇಳಿದ್ರಿ. ಮತ್ತೆ ನುಂಗಿದ್ರಾ? ಅದನ್ನೇ ಮಾಡ್ಲಿಲ್ಲ ಡಾಕ್ಟ್ರೇ. ಏನ್ ಮಾಡ್ಲಿಲ್ಲ ಅಂತೆ? ಟ್ಯಾಬ್ಲೆಟ್ ಹಾಕೊಳ್ಳಿಲ್ಲ ಡಾಕ್ಟ್ರೇ ಅಂದ. ಹಾಗಾದ್ರೆ ರೋಗ ಕಡಿಮೆ ಆಗುತ್ತಾ? ನಿಮ್ಗೆ ಅರ್ಥ ಆಗಬೇಕೆಂದು ಈ ಉದಾಹರಣೆಯೊಂದಿಗೆ ಹೇಳುತ್ತಾ ಇದ್ದೇನೆ. ರೋಗಿ ಕೇಳಿದ್ನೋ ಇಲ್ಲವೋ? ಕೇಳಿದ. ಆ ರೋಗ ಹೋಗ್ಬೇಕಾದ್ರೆ ಏನ್ ಮಾಡಬೇಕು? ಡಾಕ್ಟರ್ ಅವರು ಹೇಳಿರುವುದನ್ನು ಕೇಳಿದ್ರೆ ಸಾಲೋದಿಲ್ಲ. ಕೇಳಿರುವುದನ್ನು ಏನ್ ಮಾಡಬೇಕು? ಆಚರಿಸಬೇಕು. ಡಾಕ್ಟರ್ ಹೇಳಿರುವುದನ್ನೇ ಮಾಡದಿದ್ದರೆ ರೋಗ ಜಾಸ್ತಿ ಆಗುತ್ತೆ ಅಲ್ಲವೇ? ಹಾಗೆಯೇ ದೇವರು ಹೇಳಿರುವುದನ್ನು ನೀವು ನಾನು ಆಚರಿಸದೇ ಇದ್ದರೆ, ಕೇಳಿರಿ, ಜಾಸ್ತಿ ಆಗ್ತವೆ. ಸಮಸ್ಯೆಗಳು ಜಾಸ್ತಿ ಆಗ್ತವೆ, ರೋಗ ಜಾಸ್ತಿ ಆಗುತ್ತದೆ, ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಆಗ್ತವೆ, ಕುಟುಂಬದಲ್ಲಿರುವ ಮನಸ್ತಾಪಗಳು ಜಾಸ್ತಿ ಆಗ್ತವೆ. ಅದಕ್ಕಾಗಿಯೇ ಹೇಳ್ತಿದ್ದೇನೆ, ನೀವು ಕೇಳಿದ್ರೆ ಸಾಕಾಗೋದಿಲ್ಲ, ಲಾಲಿಸಿದ್ರೆ ಸಾಕಾಗೋದಿಲ್ಲ. ಏನ್ ಮಾಡಬೇಕು? ಆಚರಿಸಬೇಕು. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 3ನೇ ವಚನ. ಆದುದರಿಂದ ಇಸ್ರಾಯೇಲ್ಯರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ಹೇಳಿದ ಪ್ರಕಾರ ಹಾಲು ಜೇನು ಹರಿಯುವ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕಾಗಿಯೂ ನೀವು ಬಹಳ ಅಭಿವೃದ್ಧಿ ಹೊಂದುವುದಕ್ಕಾಗಿಯೂ ನೀವು ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಿ ಏನ್ ಮಾಡಬೇಕು? ನಡೆದುಕೊಳ್ಳಬೇಕು. ಎಂಥ ದೇಶ ಅಂತೆ? ಹಾಲು ಜೇನು ಹರಿಯುವಂತಹ ದೇಶದಲ್ಲಿ ಶುಭ ಉಂಟಾಗುವುದಕ್ಕಾಗಿಯೂ ಬಹಳವಾಗಿ ಅಭಿವೃದ್ಧಿ ಹೊಂದುವುದಕ್ಕಾಗಿಯೂ ನೀವು ಕೇಳಿರುವುದನ್ನು ಏನ್ ಮಾಡಬೇಕಂತೆ? ಆಚರಿಸಬೇಕು. ಅರ್ಥವಾಯ್ತಾ? ದೇವ್ರು ಏನ್ ಹೇಳ್ತಿದ್ದಾರೆ? ಕೇಳಿದ್ರೆ ಸಾಲೋದಿಲ್ಲ. ನೀವು ಕೇಳಿರುವುದನ್ನು ಏನ್ ಮಾಡಬೇಕು? ಆಚರಿಸಬೇಕು. ಇದನ್ನೇ ದೇವ್ರು ಹೇಳ್ತಿದ್ದಾರೆ. ಈಗ ಕೇಳಿ. ತಂದೆಗೆ ಪ್ರಿಯನಾಗಿರುವ ಒಬ್ಬ ಮಗನಿದ್ದ. ಅದು ಬಹಳ ಚಳಿಗಾಲ. ಆ ಮಗನಿಗೋಸ್ಕರ ಒಂದು ಅದ್ಭುತವಾದ ಲೆದರ್ ಸ್ವೆಟರ್ ಜಾಕೆಟ್ ಕೊಂಡ್ಕೊಳ್ತಾನೆ ಮಗನಿಗೋಸ್ಕರ. ಚಿಕ್ಕ ಹುಡುಗನಾಗಿದ್ದ. ಆ ಜಾಕೆಟ್ ಕೊಂಡ್ಕೊಂಡಾಗ, ಇಲ್ಲವೇ ಆ ಸ್ವೆಟರ್ ಕೊಂಡ್ಕೊಂಡಾಗ, ಅವನು ಸ್ವೆಟರ್ ಹಾಕಿಕೊಂಡು ಹೀರೋನಂತೆ ಹೀಗೆ ನೋಡ್ಕೊಳ್ತಾ ಇದ್ದ, ಹೀಗೆ ನೋಡ್ಕೊಳ್ತಿದ್ದ. ನಾವು ಕೂಡ ಅಷ್ಟೇ ಅಲ್ಲವೋ? ಸ್ವಲ್ಪ ಹೊಸ ಬಟ್ಟೆ ಹಾಕೊಂಡ್ರೆ ಸಾಕು, ಅಬ್ಬೋ ಎಷ್ಟೋ ಹಿಗ್ಗುತ್ತೇವೆ. ಈ ಹುಡುಗ 2 ಜೇಬಲ್ಲಿ ಕೈ ಇಟ್ಕೊಂಡು ಬಹಳ ಹಿಗ್ಗುತ್ತಾ ಸಂತೋಷಿಸುತ್ತಾ ಹೀಗೆ ಹೀಗೆ ತಿರುಗುತ್ತಾ ನೋಡ್ತಿದ್ದ. ತಂದೆ ಹೇಳ್ತಾನೆ, ಬಾ ಮಗನೇ ಹೊರಗೆ ಹೋಗೋಣ ಅಂದ. ಈಗ ತಂದೆ ಮಗ ಇಬ್ರು ಸೇರಿ, ಮಂಜು ಸುರಿಯುತ್ತಾ ಇದೆ, ಅವರ ಮನೆ ಪಕ್ಕದಲ್ಲೇ ಬೆಟ್ಟ ಇದೆ, ಮೇಲೆ ಹತ್ತಿ ಹೋಗೋಣ ಬಾ ಎಂದು ಹೇಳಿ ಮಗನೊಂದಿಗೆ ಹೋಗುವಾಗ ಮಗನಿಗೆ ನೋಡಿ ತಂದೆ ಹೇಳ್ತಾನೆ, ಪ್ರಿಯರೇ, ಮಗನೇ ನಿನ್ನ ಕೈ ಕೊಡು, ನನಗೆ ಹಿಡ್ಕೊಳ್ತೇನೆ ಎಂದು ಹೇಳ್ದ. ಪ್ರಿಯರೇ, ಏನ್ ಹೇಳ್ದ? ನಿನ್ನ ಕೈ ನನಗೆ ಕೊಡು, ನಾನು ಹಿಡ್ಕೊಳ್ತೇನೆ ಎಂದು ಹೇಳಿದ. ಪ್ರಿಯರೇ, ಆದರೆ ಇವನೇನು 2 ಜೇಬಿನೊಳಗೆ
ತನ್ನ 2 ಕೈಗಳನ್ನು ಜೇಬಲ್ಲಿಟ್ಕೊಂಡು ಹೀಗೆ ಹಿಗ್ಗುತ್ತಾ ನಡೆಯುತ್ತಿದ್ದ. ಮಗನೇ, ಕೆಳಗೆ ಬೀಳ್ತಿ, ನಾನು ಕೈ ಹಿಡ್ಕೊಳ್ತೇನೆ, ಕೊಡು. ಬೇಕಾಗಿಲ್ಲ ಡ್ಯಾಡಿ, ನಾನು ನಡೆಯಬಲ್ಲೆ ಎಂದು ಹೇಳ್ತಾನೆ. ಈಗ ತಂದೆಯ ಮಾತು ಕೇಳ್ತಿದ್ದಾನೋ ಇಲ್ಲವೇ ತಂದೆ ಕೊಟ್ಟಿರುವ ಆ ಸ್ವೆಟರ್ ನೋಡಿ ಪೋಸ್ ಹೊಡೆಯುತ್ತಾ ಇದ್ದನೋ? ಅದು ಕೂಡ ಯಾರಿಗೆ ಪೋಸ್ ಹೊಡೆಯುತ್ತಿದ್ದಾನೆ? ತಂದೆಗೆ ಪೋಸ್ ಹೊಡೆಯುತ್ತಿದ್ದಾನೆ. ಆ ಸ್ವೆಟರ್ ಕೊಟ್ಟಿದ್ಯಾರು? ತಂದೆಯೇ. ಅವನು ಸ್ವೆಟರ್ ಹಾಕಿಕೊಂಡು ಜೇಬಲ್ಲಿ ಕೈ ಇಟ್ಕೊಂಡು ತಂದೆಯ ಮಾತು ಕೂಡ ಕೇಳ್ತಿಲ್ಲ. ಎದ್ದ, ಮೇಲೆ ಎದ್ದ. ಬಹಳ ಪೆಟ್ಟಾಯ್ತು ಡ್ಯಾಡಿ ಅಂದಾಗ, ನಾನು ಹೇಳಿದ್ದೇನಲ್ಲ ಮಗನೇ, ನನಗೆ ಕೈ ಕೂಡ ಹಿಡ್ಕೊಳ್ತೇನೆ ಮಗನೇ ಅಂದ್ರೆ ನೀನ್ ಕೇಳಿದೀಯ. ಆದ್ರೆ ನಾನು ಹೇಳಿದ್ದನ್ನು ಮಾತ್ರ ಆಚರಿಸಲಿಲ್ಲ. ಅದಕ್ಕೆ ನಿನ್ನ ಮೊಳಕಾಲಿಗೆ ಗಾಯವಾಯ್ತು. ಅರ್ಥ ಆಯ್ತು ಡ್ಯಾಡಿ, ಅರ್ಥವಾಯ್ತು ಎಂದು ಹೇಳಿ ಡ್ಯಾಡಿಯ ಕೈಯನ್ನು ಹಿಡ್ಕೊಂಡು ನಡೆಯುತ್ತಾ ಹೋಗ್ತಿದ್ದಾನೆ. ಅಷ್ಟರೊಳಗೆ ಮುಂಚೆಗಿಂತಲೂ ಸ್ಲಿಪ್ಪರಿಯಾಗಿ, ಮುಂಚೆಗಿಂತಲೂ ಜಾರುವಂತಹ ಸ್ಲೋಪ್ ಒಂದು ಬಂತು. ಡ್ಯಾಡಿಯ ಕೈ ಇವನ್ ಹಿಡ್ಕೊಂಡ. ಡ್ಯಾಡಿ ಮುಂದೆ ಹೋಗ್ತಾ ಇದ್ರು. ಸಡನ್ ಆಗಿ ಅವನ 2 ಕಾಲುಗಳು ಜಾರಿದ್ವು. ಈಗ ಆ ಡ್ಯಾಡಿ ಕೈಯಲ್ಲಿರುವ ಕೈ ಏನಾಯ್ತು? ಇವನು ಹಿಡ್ಕೊಂಡಿದ್ದಾನಲ್ಲವೇ, ಇವನ ಕೈಗೆ ಹೆಚ್ಚು ಶಕ್ತಿ ಇರುತ್ತೆ ಅಂತಿರೋ ಅಥವಾ ಶರೀರಕ್ಕೆ ಹೆಚ್ಚು ಬಲ ಇರುತ್ತೆ ಅಂತಿರೋ? ಆ ಶರೀರದ ಭಾರ ಈ ಕೈ ತಾಳಲಾರದೆ ಮುಂದಕ್ಕೆ ಬಿದ್ದ ಕೂಡಲೇ ಬಾಯಲ್ಲಿರುವ ಹಲ್ಲು ಬಿದ್ದೋಯ್ತು ಪ್ರಿಯರೇ. ಬಾಯಿಯೊಳಗಿಂದ ರಕ್ತ ಬರ್ತಾ ಇತ್ತು. ಇದಕ್ಕಿಂತ ಮುಂಚೆ ಎಲ್ಲಿ ಗಾಯವಾಯ್ತು ಹೇಳ್ರಿ? ಮೊಳಕಾಲಿಗೆ ಗಾಯವಾದವು, ಕಾಲಿಗೆ ಗಾಯವಾದವು. ಹೀಗೇನು ಉದುರಿದ್ವು? ಹಲ್ಲು ಉದುರಿದ್ವು. ಬಾಯಿಗೆ ಗಾಯವಾಯ್ತು, ಬಾಯಿಯೊಳಗಿಂದ ರಕ್ತ ಬರ್ತಾ ಇತ್ತು. ಆಗ ಹೇಳ್ತಾನೆ, ಡ್ಯಾಡಿ ಡ್ಯಾಡಿ ನೀನೇ ನನ್ನ ಕೈ ಹಿಡ್ಕೊಂಡು ಮೇಲೆ ಕೆತ್ತು ಡ್ಯಾಡಿ. ಈಗೇನ್ ಹೇಳ್ತಾನೆ? ನೀನೇ ನನ್ನ ಕೈ ಹಿಡಿದುಕೊಂಡು ಮೇಲೆ ಕೆತ್ತು ಡ್ಯಾಡಿ ಅಂದಾಗ, ಆಗ ಡ್ಯಾಡಿ ಕೈ ಹಿಡ್ಕೊಂಡು ಮೇಲೆ ಕೆತ್ತಿದ ಹೊರತು ಅವನು ಎದ್ದೇಳಲಿಲ್ಲ. ಈಗ ಜಾಗ್ರತೆಯಿಂದ ಕೇಳಿ ಸಹೋದರರೇ, ಯೇಸುವಿನ ಕೈಯೊಳಗೆ ನೀವಿರುವುದಾದರೆ ನೀವು ಜಾರಿದರೂ ಸಹ ಆತನು ಬೀಳಲು ಬಿಡುವುದೇ ಇಲ್ಲ ಪ್ರಿಯರೇ. ಆತನ ಕೈಯಲ್ಲಿ ನಿಮ್ಮ ಕೈಯನ್ನು ಈ ರೀತಿಯಾಗಿ ಆತನ ಕೈಯಲ್ಲಿ ಇಟ್ಟಿದ್ದೀರಿ ಅನ್ಕೊಳ್ಳಿ, ಆತನೇ ಹಿಡ್ಕೊಂಡಿದ್ದಾನೆ ಅನ್ಕೊಳ್ಳಿ. ಮರ್ತೇನಾದ್ರೂ ನಿಮ್ಮ ಕಾಲ್ ಜಾರಿದ್ರೂ ಸಹ ನೀವು ಬಿದ್ದು ಹೋಗುವ ಅವಕಾಶ ಇರುವುದಿಲ್ಲ. ಯಾಕೆಂದ್ರೆ ಆತನು ನಿಮ್ಮನ್ನು ಹಿಡ್ಕೊಂಡಿರೋದ್ರಿಂದ. ಚಿಕ್ಕ ಮಕ್ಕಳನ್ನು ಗಮನಿಸಿ ನೋಡಿ. ನೀವು ಮನೆಯಿಂದ ಹೊರಗೆ ಹೋಗುವಾಗ ನೀವೇ ಅವರ ಕೈ ಬಿಗಿಯಾಗಿ ಹಿಡ್ಕೊಳ್ತೀರಿ. ನೀವು ಕೈ ಹಿಡಿದು ಎಳ್ಕೊಂಡು ಹೋಗ್ತಾ ಇರ್ತೀರಿ. ಅವನಿಗೆ ಸ್ವಲ್ಪವೂ ಇಷ್ಟ ಆಗಲ್ಲ. ಯಾಕೆಂದರೆ ನಮ್ಮ ಕೈಯೊಳಗೆ ಅವನ ಕೈ ಇದೆ ಅಂದ್ಕೊಳ್ಳಿ, ಅವನು ಸುಮ್ನೆ ಇರೋದಿಲ್ಲ. ಮೆಲ್ಲಗೆ ಎಳ್ಕೊಂಡು ನಿಮ್ಮ ಕೈ ಹಿಡ್ಕೊಳ್ತಾನೆ. ಯಾಕೆಂದರೆ ನಿಮ್ಮ ಕೈ ಏನಾದ್ರೂ ಅವನೇ ಹಿಡ್ಕೊಳ್ಳೋದಾದ್ರೆ, ಐಸ್ ಕ್ರೀಮ್ ಬಂಡಿ ಬಂದಿತ್ತು ಅಂದ್ಕೊಳ್ಳಿ, ಏನ್ ಮಾಡ್ತಾನೆ? ನಿಮ್ಮ ಕೈ ಬಿಟ್ಬಿಟ್ಟು ಹೀಗೆ ನೋಡ್ತಾ ಇರ್ತಾನೆ. ಡ್ಯಾಡಿ ಡ್ಯಾಡಿ ನೀವೇನೋ ಮುಂದಕ್ಕೆ ಹೋಗ್ತೀರಿ, ಮಗನೇನೋ ಅಲ್ಲೇ ಇರ್ತಾನೆ. ಅಂದ್ರೆ ಅರ್ಥವೇನು? ಅವನೇನಾದ್ರೂ ಇಲ್ಲವೇ ನಮ್ಮ ಮಕ್ಕಳು ನಮ್ಮ ಕೈ ತಾವು ಹಿಡ್ಕೊಳ್ಳೋದಾದ್ರೆ ತಮ್ಮ ಇಷ್ಟ ಬಂದ ಕಡೆಗೆ ಅವ್ರು ನಿಲ್ಲಬಹುದು. ಆದ್ರೆ ಅವನ ಕೈ ನಾವು ಹಿಡ್ಕೊಳ್ಳೋದಾದ್ರೆ ಅವನ ಇಷ್ಟ ಸಾಗೋದೇ ಇಲ್ಲ. ಅವನಿಗೆ ಅದು ಇಷ್ಟ ಇರಲ್ಲ. ಅವನಿಗೆ ಏನ್ ಬೇಕು? ಫ್ರೀಡಮ್, ಸ್ವೇಚ್ಛೆ ಬೇಕು. ನಾನು ಎಲ್ಲಿ ನಿಲ್ಲಬೇಕೋ ಅಲ್ಲಿ ನಿಲ್ಲಬೇಕು. ಯಾವುದನ್ನು ಕೊಂಡ್ಕೊಳ್ಬೇಕೋ ಅದನ್ನು ಕೊಂಡ್ಕೊಳ್ಬೇಕು. ಯಾವುದನ್ನು ಕೋರಿಕೊಳ್ಬೇಕೋ ಅದನ್ನು ಕೋರಿಕೊಳ್ಬೇಕು. ನನ್ನ ಕೋರಿಕೆ ನೆರವೇರಿಸಿಕೊಳ್ಳಬೇಕು. ಅವಕಾಶವಾಗಲಿ ಸ್ಥಳವಾಗಲಿ ಏನಾದ್ರೂ ಬಂದ್ರೆ ಬಿಟ್ಟು ಬಿಡಬೇಕು. ತಂದೆಯನ್ನು ಬಿಟ್ಟು ಬಿಡಬೇಕು. ಇದು ಚಿಕ್ಕ ಮಕ್ಕಳ ಸ್ವಭಾವ ಆಗಿದೆ. ಸಹೋದರ ಸಹೋದರಿಯರೇ, ಕೇಳ್ತಿದ್ದೀರಾ? ಅದಕ್ಕೆ ದೇವರ ಸನ್ನಿಧಿಗೆ ಬಂದಾಗ ಮೊದಲನೇದಾಗಿ ಆರಾಧಿಸಬೇಕು, ಎರಡನೇದಾಗಿ ಆಲಿಸಬೇಕು, ಮೂರನೇದಾಗಿ ಹೇಳಿರಿ ಆಚರಿಸಬೇಕು. ವಾಕ್ಯ ಕೇಳಿದ್ರೆ ಸಾಲೋದಿಲ್ಲ. ಯೆಹೋಶುವನಿಗೆ ದೇವರು ಹೇಳ್ತಿದ್ದಾರೆ, ಧೈರ್ಯದಿಂದಿರು, ನೀನು ಕಾಲಿಡುವ ಪ್ರತಿ ಸ್ಥಳವನ್ನು ನಿನಗೆ ಕೊಡ್ತೇನೆ. ನಿನ್ನ ಮುಂದೆ ಯಾರೊಬ್ಬರು ನಿಲ್ಲಲಾರದಂತೆ ನಾನು ಮಾಡ್ತೇನೆ. ಆದರೆ ನನ್ನ ಧರ್ಮಶಾಸ್ತ್ರವನ್ನು ನೀನು ಓದಬೇಕು, ಅದರ ಪ್ರಕಾರ ನೀನು ಮಾಡಬೇಕು. ಕೇಳಿರಿ ಸಹೋದರ ಸಹೋದರಿಯರೇ, ಅಮ್ಮ ಹೇಳ್ತಾಳೆ, ಊಟ ಮಾಡು ಮಗನೇ ಅನ್ನುತ್ತಾಳೆ. ಕೇಳಿದ್ದೀರೋ ಇಲ್ಲವೋ? ಕೇಳಿದ್ದೀರಿ. ಹಾಗೆ ಕೇಳಿದ್ದ ಮಾತ್ರಕ್ಕೆ ನಿಮ್ಮ ಹಸಿವೆ ತೀರಿ ಹೋಗುತ್ತೋ ಅಥವಾ ಊಟ ಮಾಡಿದ್ದಕ್ಕೆ ಹಸಿವೆ ತೀರಿ ಹೋಗುತ್ತೋ ಹೇಳಿ? ಮಗನೇ ಊಟ ಮಾಡು ಮಗನೇ ಅನ್ನುತ್ತಾಳೆ. ನೀವು ಊಟ ಮಾಡ್ತಾ ಇಲ್ಲ. ಕೇಳಿದಿರೋ ಇಲ್ಲವೋ? ಕೇಳಿದ್ದೀರಿ. ಆದ್ರೆ ಅಮ್ಮ ಹೇಳಿರೋದು ಮಾತ್ರ ಮಾಡ್ತಾ ಇಲ್ಲ. ನಿಮ್ಮ ಹಸಿವೆ ತೀರಿ ಹೋಯ್ತೋ? ಇಲ್ಲ. ಮಗನೇ ಚೆನ್ನಾಗಿ ಓದು ಮಗನೇ ಎಂದು ಟೀಚರ್ ಹೇಳ್ತಾರೆ, ಇಲ್ಲವೇ ಲೆಕ್ಚರರ್ ಹೇಳ್ತಾರೆ, ಇಲ್ಲವೇ ತಂದೆ ತಾಯಿ ಹೇಳ್ತಾರೆ. ನೀವು ಕೇಳಿದಿರೋ ಇಲ್ಲವೋ? ಕೇಳಿದ್ದೀರಿ. ಆದ್ರೆ ಓದುತ್ತಾ ಇದ್ದೀರಾ? ಓದಿಲ್ಲ. ಕೇಳ್ತಿದ್ದೇನೆ. ಪಾಸ್ ಆಗ್ತೀರಾ? ಪಾಸ್ ಆಗೋದಿಲ್ಲ. ಅದಕ್ಕೆ ಕೇಳಿದ್ರೆ ಸಾಲೋದಿಲ್ಲ. ಕೇಳಿದ್ದನ್ನು ಆಚರಿಸುವವನು ಮಾತ್ರವೇ ಉದ್ಧಾರವಾಗ್ತಾನೆ, ಬಂಗಾರದಂತಹ ಭವಿಷ್ಯ ಹೊಂದಿಕೊಳ್ತಾನೆ. ದೇವರ ವಿಷಯದಲ್ಲಿಯೂ ಕೂಡ ಅಷ್ಟೇ.
ಕೇಳಿ ಸಹೋದರ ಸಹೋದರಿಯರೇ, ನೀವು ದೇವರ ಆಲಯಕ್ಕೆ ಬಂದು ಆಲಿಸಿದ್ರೆ ಸಾಲುವುದಿಲ್ಲ. ನೀವು ಆಲಿಸಿರುವ ವಾಕ್ಯವನ್ನು ಏನ್ ಮಾಡಬೇಕು? ಆಚರಿಸುವಾಗ ಮಾತ್ರವೇ ಅಭಿವೃದ್ಧಿ. ಆಚರಿಸಿದ್ರೆ ಮಾತ್ರ ಆಶೀರ್ವಾದ. ಆಚರಿಸಿದ್ರೆ ಮಾತ್ರ ಆನಂದ. ಆಚರಿಸುವಾಗಲೇ ಆನಂದ ಹೊಂದಿಕೊಳ್ತೇವೆ. ಅಮ್ಮ, ನನ್ನ ಬಳಿಗೆ ಬಾ ಎಂಬುದಾಗಿ ಆ ದಿನ 18 ವರ್ಷಗಳಿಂದ ನೆಟ್ಟಗೆ ನಿಲ್ಲಲಿಕ್ಕಾಗಲೇ ಆಕೆಗೆ ವಾಸಿ ಆಯ್ತು. ಅರ್ಥವಾಯ್ತಾ? ನಾವು ದೇವರ ಸನ್ನಿಧಿಗೆ ಬರುವಾಗ ನಾವು ಏನನ್ನು ಹೊಂದಿಕೊಳ್ತೇವೆ? ಆಶೀರ್ವಾದ 2ನೇದು, ಆನಂದ 3, ಅಭಿವೃದ್ಧಿ 4ನೇದು, ಆರೋಗ್ಯ 5ನೇದು, ಆತ್ಮ ರಕ್ಷಣೆ. 1 ಥೆಸಲೋನಿಕ 4ನೇ ಅಧ್ಯಾಯ 18ನೇ ವಚನ. ನೀವು ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಆದರಿಸಿರಿ. ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಬನ್ನಿರಿ, ಎಲ್ಲರೂ ಐಕ್ಯವಾಗಿ ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನೀವು ನನ್ನನ್ನು, ನಮ್ಮೆಲ್ಲರನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದೀರಿ. ಆ ಪ್ರೀತಿಯನ್ನು ತೋರಿಸುವುದಕ್ಕಾಗಿಯೇ ಈ ಲೋಕಕ್ಕೆ ಬಂದಿದ್ದೀರಿ. ದೇವರೇ, ಆ ಪ್ರೀತಿಯನ್ನು ಅನುಭವಿಸುವ ಪ್ರಕ್ರಿಯೆಯಲ್ಲಿ ನಿಮ್ಮ ಸನ್ನಿಧಿಗೆ ಏಕಾಂತವಾಗಿ ಬಂದು ನಮ್ಮ ಮನಸ್ಸಲ್ಲಿರುವ ಸಮಸ್ತವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬಲ್ಲಂತಹ ವ್ಯಕ್ತಿಗತ, ಅದ್ಭುತವಾದ, ಬೇರೆ ಮಾಡಲಾಗದಂತಹ, ಬೇರ್ಪಡಿಸಲಾರದಂತಹ ಆತ್ಮಿಕ ಬಾಂಧವ್ಯವನ್ನು ದೇವರೇ ಬಲವಾಗಿ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಬೇರೆ ಮಾಡಲಾಗದಂತಹ, ಬೇರೆ ಮಾಡ್ಲಿಕ್ಕಾಗದೇ ಇರುವಂತಹ ನಿತ್ಯತ್ವಕ್ಕೋಸ್ಕರ ಸಿದ್ಧ ಮಾಡಿಟ್ಟಿರುವ ಬಲವಾದ ಬಾಂಧವ್ಯವನ್ನು ನಾವು ಹೊಂದಿ ಅಳವಡಿಸಿಕೊಂಡು ನಿಮ್ಮೊಂದಿಗೆ ದೇವರೇ ನಮ್ಮ ಹೃದಯವನ್ನು ಹಂಚಿಕೊಳ್ಳುವಂತಹ ಅದ್ಭುತವಾದ ಆತ್ಮಿಕತೆಯನ್ನು ದಯಪಾಲಿಸಿರಿ. ವ್ಯರ್ಥವಾಗಿ ಮಾತಾಡುವಂತಹ ಮಾತಿನ ವಿಧಾನದಿಂದ ಬಿಡಿಸಿರಿ. ವೈಯಕ್ತಿಕವಾಗಿ ನಿಮ್ಮ ಸನ್ನಿಧಿಯಲ್ಲಿ ಏಕಾಂತವಾಗಿ ಕಾಲ ಕಳೆಯುವ ಸಮಯವು ದೇವರೇ ಬಹು ಬೆಲೆಯುಳ್ಳದಾಗಿದೆ, ಬಹು ಶ್ರೇಷ್ಠವಾದದಾಗಿದೆ. ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಷ್ಕಾರ ತೋರಿಸುವಂಥದ್ದು. ಹಾಗೆಯೇ ನಿಮ್ಮ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಿರುವಾಗ ನಮ್ಮ ಭಾರಗಳನ್ನೆಲ್ಲ ನೀವು ತೊಲಗಿಸುತ್ತೀರಿ. ನಿಮ್ಮ ಎಲ್ಲಾ ಉತ್ತರಗಳನ್ನು ನಮಗೆ ಕೊಟ್ಟು ಹೋಗ್ತೀರಿ. ದೇವರೇ, ನಿಮಗೆ ವಂದನೆಗಳು. ಈ ದಿನ ಏನೆಲ್ಲ ಪಾಠಗಳನ್ನು ನಾವು ಕಲಿತಿದ್ದೇವೋ ಅವುಗಳನ್ನು ಕ್ರಿಯೆಯಲ್ಲಿ ಇಡುವ ಕೃಪೆ ದಯಪಾಲಿಸಿರಿ ದೇವರೇ. ನಿಮಗೆ ಪ್ರಾರ್ಥನೆ ಮಾಡುತ್ತೇವೆ. ನಿಮ್ಮ ಉತ್ತರಕ್ಕೋಸ್ಕರವೇ ಎದುರು ನೋಡುತ್ತೇವೆ. ನಿಮ್ಮ ಸನ್ನಿಧಿಯಲ್ಲಿ ಪ್ರವೇಶಿಸುತ್ತೇವೆ. ನಿಮಗೆ ಭಯಭಕ್ತಿ ಉಳ್ಳವರಾಗಿ ನಮಸ್ಕರಿಸುತ್ತೇವೆ ದೇವರೇ. ಇಂತಹ ಆತ್ಮಿಕತೆ ನಮ್ಮೆಲ್ಲರಿಗೂ ದಯಪಾಲಿಸಿರಿ ದೇವರೇ. ತಂದೆಯೇ, ನಾವು ಮಾಡುತ್ತಿರುವ ಪ್ರಾರ್ಥನೆ ಲಾಲಿಸಿರಿ ದೇವರೇ. ಶ್ರೇಷ್ಠವಾದ ಸಮಾಧಾನವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್.